TV9 ಡಿಜಿಟಲ್ಗೆ ಸ್ವಾಗತ. ನಾನು ದತ್ತಾತ್ರೇಯ ಪಾಟೀಲ್, ಕಲಬುರಗಿ ಜಿಲ್ಲಾ ಪ್ರತಿನಿಧಿ. ಇವತ್ತು ರಾಜ್ಯಾದ್ಯಂತ ಅಂದರೆ KPSC ಕರ್ಮಕಾಂಡದ ಅಂಗವಾಗಿ ಇವತ್ತು ಇಡೀ ರಾಜ್ಯದ ಸುಮಾರು 21 ಕಡೆಗಳಲ್ಲಿ ಮೆಗಾ ರೈಡನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಏನು ಇಡೀ KPSC ಕರ್ಮಕಾಂಡ ಮತ್ತು KPSC ಅಕ್ರಮದ ಏನು ಪ್ರಮುಖ ಬಿಂದು ಅಂದರೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶಿವಶಂಕರಪ್ಪ ಸಾವ್ಕಾರ್ ಅವರ ಮನೆ ಮೇಲೂ ಕೂಡ ಇವತ್ತು ಇಡೀ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಕಳೆದ 3-4 ಗಂಟೆಗಳಿಂದ ಏನು 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಇವತ್ತು ತಲಾಶನ ನಡೆಸ್ತಾ ಇದೆ. ಕಲಬುರಗಿಯ ಆನಂದ್ ನಗರದಲ್ಲಿರ್ತಕ್ಕಂಥ ಅವರ ನಿವಾಸ ಏನಿದೆ, ಅವರ ನಿವಾಸದ ಮೇಲೆ ಬೆಳ್ಳಂಬೆಳಿಗ್ಗೆ 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು CRPF ಮತ್ತು BSF ಸಿಬ್ಬಂದಿಯ ಭದ್ರತೆಯೊಂದಿಗೆ ಇವತ್ತು ತಲಾಶನ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಾದಂಥ ಅಕ್ರಮ ಮತ್ತು ಖುದ್ದು ಶಿವಶಂಕರಪ್ಪ ಸಾವ್ಕಾರ್ ಅವರ ಮಗಳು ಏನು ನೇಮಕ ಆಗಿರ್ತಾರೆ, ಅದು ಏನು ಫೇಕ್ ಇನ್ಕಮ್ ಸರ್ಟಿಫಿಕೇಟನ್ನು ಹಚ್ಚಿ ಒಂದು ಪಶು ವೈದ್ಯಾಧಿಕಾರಿ ಹುದ್ದೆಗೆ ನೇಮಕಾತಿಯನ್ನು ಗಿಟ್ಟಿಸಿರ್ತಾರೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಮತ್ತು ಆ ಆರೋಪದ ಬೆನ್ನಲ್ಲೇ ವಿಧಾನಸೌಧದ ಏನು ಪೊಲೀಸ್ ಠಾಣೆ ಏನಿದೆ, ಆ ಪೊಲೀಸ್ ಠಾಣೆಯಲ್ಲಿ ಸುಮಾರು 4 FIRಗಳು ಕೂಡ ದಾಖಲಾಗಿದ್ದವು. ಹೀಗಾಗಿ ಇಡೀ ಅಕ್ರಮದ ತನಿಖೆಯನ್ನು ಇವತ್ತು ಇಡಿ ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತು ಬೆಳ್ಳಂಬೆಳಿಗ್ಗೆ ಸುಮಾರು 21 ಕಡೆಗಳಲ್ಲಿ ಇಡಿ ರೇಡನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈ ಒಂದು ಇಡೀ ಪ್ರಕರಣದ ಕಿಂಗ್ ಪಿನ್, ಇಡೀ ಪ್ರಕರಣದ ಏನು ಕೇಂದ್ರ ಬಿಂದು ಮತ್ತು ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಮತ್ತು ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಇವತ್ತು ಇಡಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಸಾಕಷ್ಟು ಆಕ್ರೋಶ ಮತ್ತು ಆರೋಪ KPSC ವಿರುದ್ಧ ಕೇಳಿ ಬಂದಿರತಕ್ಕಂಥದ್ದು. ಕಳೆದ 3 ವರ್ಷಗಳಿಂದನೂ ಕೂಡ ಇದೇ ಶಿವಶಂಕರಪ್ಪ ಸಾವ್ಕಾರ್ KPSC ಚೇರ್ಮನ್ ಆಗಿ ಕೆಲಸ ಮಾಡ್ತಾಯಿದ್ರು. ಮತ್ತು ಅದಕ್ಕಿಂತ ಮುಂಚೆ 2019ರಲ್ಲಿ 1 ವರ್ಷ KPSC ಸದಸ್ಯರಾಗಿ ಕೂಡ ಕೆಲಸವನ್ನು ಮಾಡಿದರು. ಹೀಗಾಗಿ ಇವರ ಅವಧಿಯಲ್ಲಾದಂಥ ನೇಮಕಾತಿಗಳು ಮತ್ತು ಅಕ್ರಮದ ತನಿಖೆಗೆ ಇವತ್ತು ಇಡಿ ಇಳಿದಿರ್ತಕ್ಕಂಥದ್ದು. ಬೆಳ್ಳಂಬೆಳಿಗ್ಗೆ ಏನು ಸಾವ್ಕಾರ್ ಮನೆ ಬಾಗಿಲನ್ನು ತಟ್ಟಿದಂಥ ಇಡಿ ಅಧಿಕಾರಿಗಳು ಎಲ್ಲ ಕಡೆ ಕೂಡ ತಲಾಶನ ನಡೆಸ್ತಾ ಇದ್ದಾರೆ. ಏನು KPSC ಕೇಂದ್ರ ಕಚೇರಿ ಆಗಿರ್ಬೋದು, ಬೆಂಗಳೂರಿನ ಹಲವು ಕಡೆಗಳಾಗಿರ್ಬೋದು ಮತ್ತು ಬೆಳಗಾವಿ, ರಾಯಚೂರು, ಕಲಬುರಗಿ 2 ಕಡೆಗಳಲ್ಲಿ ಸದ್ಯ ರೇಡನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಕಳೆದ 3-4 ಗಂಟೆಗಳಿಂದ ಇಡೀ ತಂಡ ಏನಿದೆ ಸಮಗ್ರ ಮಾಹಿತಿಯನ್ನು ಕಲೆ ಹಾಕ್ತಿದೆ ಮತ್ತು ಇಂಚಿಂಚು ಪರಿಶೀಲನೆಯನ್ನು ಮಾಡ್ತಿದೆ. ಯಾಕಂತಂದರೆ ಕಳೆದ 3-4 ವರ್ಷಗಳಿಂದ ಸಾಕಷ್ಟು ಆರೋಪ ಮತ್ತು ಅಕ್ರಮದ ವಾಸನೆಯನ್ನು KPSC ವಿರುದ್ಧ ಕೇಳಿಬಂದಿರತಕ್ಕಂಥದ್ದು. ಪ್ರತಿಯೊಂದು ನೇಮಕಾತಿಯಲ್ಲೂ ಕೂಡ KPSC ಏನು ಅಕ್ರಮ ಎಸಗುತ್ತೆ ಮತ್ತು KPSCಯಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು ಏನು ಹುದ್ದೆ ಗಿಟ್ಟಿಸುವಂಥ ಅಭ್ಯರ್ಥಿಗಳಿಂದ ಲಂಚವನ್ನು ಪಡಿತಾರೆ ಅನ್ನುವಂಥ ಒಂದು ಆರೋಪ ಕೂಡ ಇತ್ತು. ಆ ಆರೋಪದ ಬೆನ್ನಲ್ಲೇ ಇವತ್ತು ಇಡಿ ನೇರವಾಗಿ ಏನು ಅಂತಂದರೆ ಫೀಲ್ಡ್ಗೆ ಇಳಿದಿರ್ತಕ್ಕಂಥದ್ದು. ಕಳೆದ 3-4 ಗಂಟೆಗಳಿಂದ ರಾಜ್ಯದ 21 ಸ್ಥಳಗಳು ಮತ್ತು ಗುಜರಾತ್ನ ಅಹಮದಾಬಾದ್ನಲ್ಲೂ ಕೂಡ ಇವತ್ತು ಇಡಿ ರೇಡನ್ನು ಮಾಡ್ತಿದೆ ಮತ್ತು ತಲಾಶನೆ ನಡೆಸ್ತಿದೆ. ಇದು ಏನು ಕೇವಲ 3-4 ಗಂಟೆಗಳಿಂದ ನಡೀತಾ ಇರ್ತಕ್ಕಂಥ ರೇಡ್ ಆಗಿರೋದ್ರಿಂದ ಸಹಜವಾಗಿ ಈ ರೇಡ್ ಇನ್ನೂ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ ಮತ್ತು ಸಾಕಷ್ಟು ಕಡೆಗಳು ಕೂಡ ಈ ರೇಡ್ ವಿಸ್ತರಿಸುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂತಂದರೆ ಕಳೆದ ಹಲವಾರು ವರ್ಷಗಳಿಂದ ಇದೇ ಸಾವ್ಕಾರ್ ಅಧ್ಯಕ್ಷರಾಗಿದ್ದರು ಮತ್ತು ಇವರ ಅವಧಿಯಲ್ಲಿ ಆದಂಥ ಅಕ್ರಮಗಳು ಮತ್ತು ನೇಮಕಾತಿಗಳೇನಿದ್ದಾವೆ ಆ ನೇಮಕಾತಿಗಳ ಮಧ್ಯವರ್ತಿಗಳಾಗಿರ್ಬೋದು ಮತ್ತು ಆ ನೇಮಕಾತಿ ಆದಂಥವರಾಗಿರ್ಬೋದು ಮತ್ತು ಏನು ಕಮಿಷನ್ ಮತ್ತು ಲಂಚ ಕೊಟ್ಟು ನೇಮಕಾತಿ ಆಗಿರ್ಬೋದು ಮತ್ತು ಲಂಚ ಕೊಟ್ಟವರಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ಎನ್ಕ್ವೈರಿ ಮಾಡಬೇಕು ಮತ್ತು ಎಲ್ಲ ಕಡೆಗಳು ಕೂಡ ರೇಡ್ ವಿಸ್ತರಿಸುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಇಡಿ ರೇಡ್ ಕೂಡ ಇನ್ನೂ ಕೆಲವೊಂದು ಕಡೆ ವಿಸ್ತರಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಅದೇನೇ ಇರಲಿ, ಇಡೀ ರೇಡ್ ಕಂಪ್ಲೀಟ್ ಆದ ಬಳಿಕವೇ ಎಷ್ಟೆಲ್ಲ ಪ್ರಮಾಣದಲ್ಲಿ ಈ ಒಂದು ಭ್ರಷ್ಟಾಚಾರ ಆಗಿತ್ತು ಮತ್ತು ಯಾರೆಲ್ಲ ಭಾಗಿಯಾಗಿದ್ದರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ.